ಪುಣ್ಯಮಾಸ ಮಾಘಮಾಸ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ತೃತೀಯೋಧ್ಯಾಯ. ಮೂರನೇ ದಿನದ ಪಾರಾಯಣ. ವಿಂಧ್ಯ ಪರ್ವತದ ವೃತ್ತಾಂತ. ವಸಿಷ್ಠರು ಹೇಳುತ್ತಿದ್ದಾರೆ, ರಾಜ, ನಾನು ಹೇಳಿರುವ ವಿಷಯ ತುಂಬ ಪುರಾತನವಾದದ್ದು. ಒಂದು ಸಮಯದಲ್ಲಿ ವಿಂಧ್ಯ ಹಿಮಾಲಯ ಪರ್ವತಗಳ ಮಧ್ಯೆ ಇರುವ ಪ್ರದೇಶದಲ್ಲಿ ಕ್ಷಾಮ ತಲೆದೋರಿತ್ತು. ಕುಡಿಯುವುದಕ್ಕೆ ನೀರಿಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡಿ ಮನುಷ್ಯರು ಪಶುಗಳು ಬಹಳವಾಗಿ ನಾಶಗೊಂಡವು. ಆದ್ದರಿಂದ ಈ ಪ್ರದೇಶದಲ್ಲಿ ಯಜ್ಞಯಾಗಾದಿ ಕಾರ್ಯಗಳಾಗಲಿ ದೇವತಾರ್ಚನೆಯನ್ನಾಗಲಿ ಮಾಡಲಾರದೆ ಹೋದರು. ಅರಣ್ಯದಲ್ಲಿ ತಪಸ್ಸು ಮಾಡುವ ಮಹರ್ಷಿಗಳು ಸಹಿತ ಆ ಬರದ ಹಾಹಾಕಾರಕ್ಕೆ ತುತ್ತಾಗಿ ಆಶ್ರಮಗಳನ್ನು ಬಿಟ್ಟು ಹೋಗಬೇಕಾಗಿ ಬಂತು. ರೇವಾ ನದಿ ತೀರದಲ್ಲಿ ಫಲವೃಕ್ಷಗಳು, ಧಾನ್ಯ ಬೆಳೆಯುವ ಭೂಮಿಗಳು ನೀರಿಲ್ಲದೆ ಬರಡಾಗಿ ಹೋದವು. ಕನಿಷ್ಠ ಕುಡಿಯಲು ಸಹ ನೀರಿರಲಿಲ್ಲ. ಆ ಸಮಯದಲ್ಲಿ ಭೃಗು ಮಹರ್ಷಿಗಳು ಆ ಬರದ ಪ್ರದೇಶದಲ್ಲೇ ವಾಸ ಮಾಡುತ್ತಿದ್ದರು. ಮಹಾ ತಪಸ್ವಿಗಳಾದ ಭೃಗು ಮಹರ್ಷಿಗಳೂ ಕೂಡ ಆ ಕ್ಷಾಮವನ್ನು ಸಹಿಸಿಕೊಳ್ಳಲಾರದೆ ಹೋದರು. ಎಷ್ಟೋ ವರ್ಷಗಳಿಂದ ಆ ಪ್ರದೇಶದಲ್ಲಿ ಇದ್ದುದರಿಂದ ಅಲ್ಲಿಂದ ಹೋಗುವುದಕ್ಕೆ ಇಷ್ಟ ಇಲ್ಲದಿದ್ದರೂ ವಿಧಿಯಿಲ್ಲದೆ ಹಿಮಾಲಯ ಪ್ರದೇಶಕ್ಕೆ ವಲಸೆ ಹೋದರು. ಹಿಮಾಲಯ ಪರ್ವತದ ಅನತಿ ದೂರದಲ್ಲಿ ಪಶ್ಚಿಮ ಭಾಗದಲ್ಲಿ ಒಂದು ಪರ್ವತವಿದೆ. ಆ ಪರ್ವತದ ಅನತಿ ದೂರದಲ್ಲಿ ಕೈಲಾಸ ಪರ್ವತವಿದೆ. ಆ ಪರ್ವತವು ಬೆಳಗ್ಗೆ ರಜತದಂತೆ ಹೊಳೆಯುತ್ತದೆ. ಆ ಪರ್ವತದ ಮೇಲ್ಭಾಗವೂ ಹಾಗೂ ಕೆಳಭಾಗವೂ ಸ್ಫಟಿಕ ಶಿಲೆಗಳಂತೆ ನೀಲಮಯವಾಗಿದ್ದು, ಶರೀರಕ್ಕೆ ಬೆಳ್ಳಗಿರುವ ವಿಭೂತಿಯನ್ನು ಧರಿಸಿದ ನೀಲಕಂಠನಂತೆ ಪ್ರತ್ಯಕ್ಷ ಪರಮೇಶ್ವರನಂತೆ ಪ್ರಕಾಶಿಸುತ್ತಿತ್ತು. ಎಷ್ಟೋ ಮಹರ್ಷಿಗಳು, ಸಿದ್ಧರು, ಪ್ರಜ್ಞರು ಆ ಪರ್ವತಕ್ಕೆ ಆಗಮಿಸಿ ಶ್ರೀಮನ್ನಾರಾಯಣನನ್ನು ಅನನ್ಯ ಭಕ್ತಿಯಿಂದ ಭಾವದಿಂದ ಪ್ರಾರ್ಥಿಸುತ್ತಿದ್ದರು, ತಪಸ್ಸನ್ನು ಆಚರಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಆ ಪರ್ವತದ ಬಳಿಗೆ ಯಕ್ಷರು, ಗಂಧರ್ವಾದಿಗಳೂ ಕೂಡ ಆಗಮಿಸಿ ಆ ರಮಣೀಯ ಪ್ರಕೃತಿಯಲ್ಲಿ ವಿಹರಿಸುತ್ತಿದ್ದಾಗಿ ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ವಿವರಿಸಿದರು. ಆಗ ದಿಲೀಪನು ವಸಿಷ್ಠರನ್ನು ಉದ್ದೇಶಿಸಿ, ಬ್ರಹ್ಮ ಋಷಿಗಳಾದ ವಸಿಷ್ಠ ಮಹರ್ಷಿಗಳೇ, ಆ ಪರ್ವತವನ್ನು ಕುರಿತು ಹೇಳಿದ ಮಾತುಗಳು ನನ್ನನ್ನು ಆಶ್ಚರ್ಯಚಕಿತನಾಗಿ ಮಾಡಿದೆ. ಆ ವಿಚಾರವಾಗಿ ಇನ್ನಷ್ಟು ವಿಷಯಗಳನ್ನು ತಿಳಿಸಬೇಕಾಗಿ ಪ್ರಾರ್ಥಿಸಿದನು. ಪುನಃ ವಸಿಷ್ಠ ಮಹರ್ಷಿಗಳು ದಿಲೀಪನನ್ನು ಕುರಿತು, ರಾಜ, ನಿನ್ನ ಇಷ್ಟದಂತೆಯೇ ವಿವರವಾಗಿ ಹೇಳುತ್ತೇನೆ. ಸಮಾಧಾನ ಚಿತ್ತದಿಂದ ಕೇಳುವಂಥವನಾಗು. ಆ ಪರ್ವತವು ತುಂಬ ವಿಚಿತ್ರವಾದದ್ದು. ಚಿತ್ರ ಮರಗಳಿಂದ, ಪುರಾತನ ವನ್ಯ ಮೃಗಗಳಿಂದ, ಅನೇಕ ವಿಧಗಳಿಂದ ಕೂಡಿದ ಶುಕ ಪಕ್ಷಿಗಳಿಂದ ಕೂಡಿರುವ ಆ ಪರ್ವತವು 30 ಯೋಜನೆಗಳ ಉದ್ದದಿಂದ ಕೂಡಿದ್ದು 10 ಯೋಜನೆಗಳ ಎತ್ತರದಿಂದ ಕೂಡಿದ್ದಾಗಿದೆ. ರಮ್ಯ ಮನೋಹರವಾಗಿ ಕಂಗೊಳಿಸುತ್ತಿತ್ತು. ಅಂತಹ ಪರ್ವತದ ಬಳಿಗೆ ಭೃಗು ಮಹರ್ಷಿಗಳು ಬಂದರು. ಆ ಸುಂದರ ನಯನಾನಂದಕರ ದೃಶ್ಯವನ್ನು ನೋಡಿ ಹರ್ಷಿತರಾದರು. ತಾವು ತಪಸ್ಸು ಮಾಡುವುದಕ್ಕೆ ಅನುಕೂಲವಾದ ಶ್ರೇಷ್ಠ ತಾಣವೆಂದು ನಿರ್ಣಯಿಸಿದರು. ಅಲ್ಲೇ ಆಶ್ರಮವನ್ನು ನಿರ್ಮಿಸಿಕೊಂಡು ತಪಸ್ಸನ್ನಾಚರಿಸುತ್ತಿದ್ದರು. ಹೀಗೆ ಕೆಲವು ಕಾಲ ಕಳೆಯಿತು. ಒಂದು ದಿನ ಗಂಧರ್ವನು ಪತ್ನಿ ಸಮೇತನಾಗಿ ಆ ಪರ್ವತಕ್ಕೆ ಬಂದು ತಪಸ್ಸು ಮಾಡುತ್ತಿದ್ದ ಭೃಗು ಮಹರ್ಷಿಗಳನ್ನು ನೋಡಿ ನಮಸ್ಕರಿಸಿದನು. ಭೃಗು ಮಹರ್ಷಿಗಳು ಆತನ ಬಗ್ಗೆ ಕೇಳಿದಾಗ ಆ ಗಂಧರ್ವ ಯುವಕನು ದಗ್ಧಿತ ಧ್ವನಿಯಲ್ಲಿ ತನ್ನ ವೃತ್ತಾಂತವನ್ನು ಹೀಗೆ ತಿಳಿಸಿದನು. ಗಂಧರ್ವ ಯುವಕನ ಚರಿತ್ರೆ. ಓ ಭೃಗು ಮಹರ್ಷಿಗಳೇ, ನನ್ನ ಕಷ್ಟವನ್ನು ಏನೆಂದು ಹೇಳಲಿ? ನನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲದಿಂದ ಸ್ವರ್ಗವು ಪ್ರಾಪ್ತವಾದರೂ ನನಗೆ ಹುಲಿ ಮುಖ ಏರ್ಪಟ್ಟಿತು. ಯಾವ ಕಾರಣದಿಂದ ನನಗೆ ಹೀಗಾಯಿತೋ ಗೊತ್ತಿಲ್ಲ. ಈಕೆ ನನ್ನ ಪತ್ನಿ ಮಹಾಸಾಧ್ವಿ. ಆದರೆ ನನ್ನ ವಿಕೃತ ರೂಪಕ್ಕೆ ಕಾರಣವೇನೋ ಋಷಿಶ್ರೇಷ್ಠರಾದ ತಾವೇ ವಿವರಿಸಿ ತಿಳಿಸಿ ನನ್ನ ಮನೋವ್ಯಾಕಲ್ಯವನ್ನು ಹೋಗಲಾಡಿಸಿ ಎಂದು ಪರಿಪರ ವಿಧಗಳಿಂದ ಪ್ರಾರ್ಥಿಸಿದನು. ಆ ಗಂಧರ್ವನ ದುರಂತ ಜೀವನ, ಆತನ ದೀನಾಲಾಪನೆ, ಆತನ ವೃತ್ತಾಂತ ಕೇಳಿ ಭೃಗು ಮಹರ್ಷಿಗಳ ಹೃದಯ ಕಲುಕಿತು. ಗಂಧರ್ವನಿಗೆ ಹೇಗಾದರೂ ತನ್ನ ಶಕ್ತ್ಯಾನುಸಾರ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿ, ಎಲೆ ಗಂಧರ್ವ ಕುಮಾರ, ನೀನೊಬ್ಬ ಅದೃಷ್ಟಹೀನನು. ಹೀನತೆಯಿಂದಲೇ ನಿನಗೆ ಈ ಕಷ್ಟದಶೆ ಉಂಟಾಗಿದೆ. ಪಾಪ, ಬಡತನ, ದುರಾದೃಷ್ಟ ಎಂಬ ಈ ಮೂರು ಪ್ರಾಣವನ್ನು ಕುಗ್ಗಿಸುತ್ತದೆ. ಈ ಮೂರನ್ನು ನಿವಾರಿಸಿಕೊಳ್ಳಬೇಕೆಂದರೆ ಮಾಘಮಾಸ ಸ್ನಾನವೇ ಪರಮೌಷಧ. ಮನುಷ್ಯರೆಲ್ಲರೂ ಜಾತಿ ಮತ ತಾರತಮ್ಯಗಳಿಲ್ಲದೆ ಆಚರಿಸಲ್ತಕ್ಕ ಪರಮಪಾವನ ಮಾರ್ಗ ಇದೊಂದೇ. ಆದ್ದರಿಂದ ನೀನು ನಿನ್ನ ಪತ್ನಿ ಸಮೇತನಾಗಿ ಈ ಪರ್ವ ದಿನದಂದು ನದಿ ಸ್ನಾನವನ್ನು ಆಚರಿಸು. ಅಷ್ಟೇ ಅಲ್ಲದೆ ಇದು ಮಾಘ ಮಾಸವಲ್ಲವೇ?
ಪ್ರಶಸ್ತವಾದ ನೆರಳು ಕೂಡಿ ಬಂದಿದೆ. ನಿನ್ನ ಕ್ಷೋಭೆಗಳೆಲ್ಲ ನಿವಾರಣೆಯಾಗಲಿದೆ. ಈ ದಿನದೊಂದಿಗೆ ನಿನ್ನೆಲ್ಲ ಕಷ್ಟಗಳು ಬಿಟ್ಟು ಹೋಗುತ್ತವೆ, ಮನೋರಥಗಳು ಈಡೇರುತ್ತವೆ, ಹೆದರಬೇಡ ಎಂದು ಹೇಳಿ ಮಾಘ ಮಾಸ ಸ್ನಾನ ಫಲವನ್ನು ಕುರಿತು ವಿವರಿಸಿದರು. ಆ ಗಂಧರ್ವನು ಭೃಗು ಮಹರ್ಷಿಗಳ ಉಪದೇಶವನ್ನು ಶ್ರದ್ಧೆಯಿಂದ ಕೇಳಿದ. ಆತನ ಪತ್ನಿ ಕೂಡ ಮಹರ್ಷಿಗಳ ಮಾತುಗಳನ್ನು ಆಲಿಸಿ ಆನಂದಿಸಿದಳು. ಭೃಗು ಮಹರ್ಷಿಗಳು ಹೇಳಿದ ಪ್ರಕಾರವಾಗಿಯೇ ಗಂಧರ್ವನು ಪತ್ನಿ ಸಮೇತನಾಗಿ ಮಾಘ ಸ್ನಾನವನ್ನು ಆಚರಿಸಲು ಆ ಕ್ಷಣವೇ ಆತನಿಗಿದ್ದ ಹುಲಿ ಮುಖವು ಹೋಗಿ ಮುಖವು ತೇಜೋಮಯವಾಗಿ ಪ್ರಕಾಶಿಸಿತು. ಆ ಗಂಧರ್ವ ದಂಪತಿಗಳು ಅಮಿತಾನಂದವನ್ನು ಹೊಂದಿ ನಂತರ ಅವರಿಬ್ಬರು ಭೃಗು ಮಹರ್ಷಿಗಳ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಭೃಗು ಮಹರ್ಷಿಗಳು ಅವರನ್ನು ಆಶೀರ್ವದಿಸಿ ಕಳುಹಿಸಿದರು. ಈ ರೀತಿ ಗಂಧರ್ವ ಯುವಕನ ಕಥೆಯನ್ನು ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ಹೇಳಿ, ಕೇಳಿದೆಯಾ ರಾಜ? ಗಂಧರ್ವ ಕುಮಾರನ ಚರಿತ್ರೆಯನ್ನು ಮಾಘ ಮಾಸದಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ಎಂತಹ ಫಲ ಉಂಟಾಗುತ್ತದೆಯೋ ಊಹಿಸಿಕೊಳ್ಳುವಂತೆ ಹೇಳಿದರು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ತೃತೀಯೋಧ್ಯಾಯ.